ದೊಡ್ಡ ಮನೆ ಮತ್ತು ಅಭಿಮಾನಿಗಳಿಗೆ ಒಂಥರ ತುಂಬಾ ಅವಿನಾಭಾವ ಸಂಬಂಧ ಅಂತ ಅನ್ಬೋದು. ಅಭಿಮಾನಿಗಳ ಇದ್ ಕಡೆ ದೊಡ್ಡ ಮನೆ ಇರುತ್ತೆ, ದೊಡ್ಡ ಮನೆ ಇದ್ ಕಡೆ ಅಭಿಮಾನಿಗಳಿರುತ್ತೆ. ಈಗ ಮತ್ತೆ ಅಭಿಮಾನಿಗಳ ಜೊತೆ ದೊಡ್ಡ ಮನೆ ನಿಂತಿದೆ, ದೊಡ್ಡ ಮನೆ ಜೊತೆ ಅಭಿಮಾನಿಗಳಿದ್ದಾರೆ ಅನ್ಬೋದು. ಅದಕ್ಕೆಲ್ಲ ಉತ್ತರ ಶಿವಣ್ಣನೇ ಕೊಡ್ತಾರೆ. ಅಣ್ಣ, ಅಭಿಮಾನಿಗಳಿಗೂ ದೊಡ್ಡ ಮನೆಗೂ ಒಂದು ಬಿಡಲಾರದ ನಂಟೋದು. ಸೊ ಇವತ್ತು ಆ ನಂಟು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನಿಮ್ಮನ್ನ. ಇಲ್ಲ, ಬರ್ತಾ ಇರುತ್ತೆ. ಇವಾಗೇನು ದೊಡ್ಡ ಅಭಿಮಾನಿ ಅಂದರೆ ಯಾವಾಗಲಷ್ಟು ನಮಗೆ ಯೂಶಲಿ ದೊಡ್ಡ ಮನೆ ಅವರು ಅಂದರೆ ಒಂದು ಪ್ರೀತಿ ನಮಗೆ ಅದೇ ಭಾಗ್ಯ ನಮಗೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿದೆ. ಐ ಥಿಂಕ್ ವಿ ಆರ್ ಆಲ್ ಬ್ಲೆಸ್ಡ್ ಟು ಹ್ಯಾವ್ ಆ ಥರ ಒಂದು ಅಭಿಮಾನಿಗಳು ಪಡೆಯೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅದು ಆ ಹೆಸರು ಇಟ್ಕೊಂಡು ಒಳ್ಳೆ ಊಟ ಕೊಡ್ತಾ ಇದ್ದೀರಾ, ಅದು ದೊಡ್ಡ ವಿಷಯ. ಆ್ಯಂಡ್ ಇಲ್ಲಿ ಬಂದಿರೋದು ಅಷ್ಟೇ, ಅವರಿಂದ ಅವ್ರಿಗೋಸ್ಕರ ಬರೋದು ನಾವು. ಐ ಥಿಂಕ್ ವೆರಿ ಬ್ಲೆಸ್ಡ್. ಅಭಿಮಾನಿಗಳ ಜೊತೆ ನಿಂತ್ಕೊಳ್ಳುವಂತ ಕೆಲವು ನಟರುಗಳು ಇಂಡಸ್ಟ್ರಿಯಲ್ಲಿ ಸಿಗ್ತಾರೆ. ಅದರಲ್ಲಿ ಯಾವತ್ತೂ ಸದಾ ಮುಂದಿರುವಂತದ್ದು ದೊಡ್ಡ ಮನೆ. ಸೊ ಅಭಿಮಾನಿಯ ಈ ಒಂದು ಕೆಲಸಕ್ಕೆ ಸದಾ ನೀವು ಜೊತೆಲಿರ್ತೀರ. ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು. ಇಲ್ಲ, ಇದು ಆಕ್ಚುಲಾಗಿ ಏನು ನಿಲ್ಬೇಕಂದ್ರೆ ಥಿಂಗ್ ಇಸ್ ಒಂದು ಒಳ್ಳೆ ಕಾರ್ಯ ನಡಿಬೇಕಾದ್ರೆ ಒಳ್ಳೆ ಮನಸ್ಸಿಂದ ಮಾಡಬೇಕು. ಒಳ್ಳೆ ಮನಸ್ಸಿಂದ ಮಾಡೋರಿಗೆ ಯಾವಾಗ ಸಪೋರ್ಟ್ ಮಾಡಬೇಕು. ದೊಡ್ಡ ಮನೆ ಊಟ ಅಂತ ನೀವು ಹೆಸರಿಟ್ಟಿದ್ದಾರೆ. ಅಪ್ಪಾಜಿಯವ್ರಿಗೂ ಕೂಡ ಊಟ ಅಂದ್ರೆ ತುಂಬಾ ಇಷ್ಟ, ನಿಮಗೂ ಕೂಡ ತುಂಬಾ ಇಷ್ಟ. ಸೊ ಈ ಹೋಟ್ಲಲ್ಲಿ ಯಾವತ್ತಾದ್ರೂ ಬೇರೆ ಬೇರೆ ಬ್ರಾಂಚ್ಗಳಿದ್ದಾವೆ ಅಂತ ನೀವೇನಾರು ಊಟ ಮಾಡಿದ್ದೀರಾ ಅಣ್ಣ? ನಾನು ಮಾಡಿದ್ದೀನಿ. ಯೂಶಲಿ ಹೋಟ್ಲ್ ಪಾರ್ಸಲ್ ಬರ್ತಾ ಇರ್ತಾ ಇಲ್ಲ, ಒಂದೊಂದ್ಸತಿ ಮೂಡಿತ ಹೋಗ್ಬಿಡ್ತೀನಿ. ಇದರ ನಡುವೆ ಅಣ್ಣ, ಸೊ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ, ಸೊ ಬಿಗ್ ಬಾಸ್ ತುಂಬಾ ಸದ್ದು ಮಾಡ್ತಿದೆ ಈ ಸಲ. ಸಾಕಷ್ಟು ಜನ ಫೈನಲಿಸ್ಟ್ ಹೋಗಿದ್ದಾರೆ. ಈಗ ಅದರಲ್ಲಿ ಗಿಲ್ಲಿ ವಿರುದ್ಧ ಗಿಲ್ಲಿ ಪರವಾಗಿ ಜಾಸ್ತಿ ಪ್ರಚಾರಗಳು ನಡೀತಿದೆ, ರಾಜಕಾರಣಿಗಳು ಪ್ರಚಾರ ಮಾಡ್ತಿದ್ದಾರೆ. ನೀವೇನು ಹೇಳ್ತೀರಣ್ಣ? 100%. ಐ ಥಿಂಕ್ ಈಸ್ ಬ್ಲೆಸ್ಡ್ ಗೈ. ಗಿಲ್ಲಿ ಇದನ್ನೆಲ್ಲ ತುಂಬ ಬ್ಲೆಸ್ಡ್ ಬಾಯ್ ಅಂಡ್ ತುಂಬ ಪರ್ಸನಲ್ ನಮ್ಗೆ ತುಂಬ ಇಷ್ಟ. ಸೊ ಒಳ್ಳೆಯವ್ರು ಯಾವಾಗಲೂ ಬರ್ಬೇಕು, ಮುಂದೆ ಬರ್ಬೇಕು ಅನ್ನೋದು. ಸೊ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ನೀವು ಅವ್ರದ್ದು ಸ್ಟೈಲಲ್ಲಿ ಡ್ಯಾನ್ಸ್ ಮಾಡಿ ತುಂಬಾ ಕಾಲು ಎಳಿತಿದ್ರಿ ಅಣ್ಣ ಗಿಲ್ಲಿ ನಟನ್ಗೆ. ಸೊ ಇವಾಗ ಬಿಗ್ ಬಾಸ್ ಫೈನಲ್ಗೆ ಹೋಗಿದ್ದಾರೆ. ಇಲ್ಲ, ಕಾಲಿಗೆ ಸುಮಾರು ಫನ್ಗೋಸ್ಕರ ಅಷ್ಟೇ. ಬಟ್ ಇಟ್ಸ್ ಅಮೇಸಿಂಗ್ ಅಂಡ್ ವಿಶ್ ಆಲ್ ದಿ ಬೆಸ್ಟ್ ಗಿಲ್ಲಿ ನಟ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಆತನ ಟ್ಯಾಲೆಂಟ್ ಬಗ್ಗೆ ಹೇಳೋದಾದ್ರೆ ಅಣ್ಣ, ಒಳ್ಳೆ ಟ್ಯಾಲೆಂಟ್ ಇದೆ ಆತನಿಗೆ. ನೋಡಿ, ಅವನಿಗೆ ಸ್ಪಾಂಟಾನಿಟಿ ತುಂಬ ಚೆನ್ನಾಗಿದೆ. ಅಂಡ್ ಹಿಲ್ ಕಮ್ ಅಪ್ ನಾಟ್ ಓನ್ಲಿ ಇನ್ ದಿಸ್ ಒನ್, ಫಿಲ್ಮ್ ಲೈನ್ ಬಂದರೆ ಒಳ್ಳೆ ಹೆಸರು ಮಾಡ್ತಾನೆ. ಥ್ಯಾಂಕ್ ಯು. ಇದಿಷ್ಟು ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮಾತಾಗಿತ್ತು. ಸೊ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ದೊಡ್ಡ ಮನೆ ಮತ್ತು ಅಭಿಮಾನಿಗಳಿಗೆ ಒಂಥರ ತುಂಬಾ ಅವಿನಾಭಾವ ಸಂಬಂಧ ಅಂತ ಅನ್ಬೋದು. ಅಭಿಮಾನಿಗಳ ಇದ್ ಕಡೆ ದೊಡ್ಡ ಮನೆ ಇರುತ್ತೆ, ದೊಡ್ಡ ಮನೆ ಇದ್ ಕಡೆ ಅಭಿಮಾನಿಗಳಿರುತ್ತೆ. ಈಗ ಮತ್ತೆ ಅಭಿಮಾನಿಗಳ ಜೊತೆ ದೊಡ್ಡ ಮನೆ ನಿಂತಿದೆ, ದೊಡ್ಡ ಮನೆ ಜೊತೆ ಅಭಿಮಾನಿಗಳಿದ್ದಾರೆ ಅನ್ಬೋದು. ಅದಕ್ಕೆಲ್ಲ ಉತ್ತರ ಶಿವಣ್ಣನೇ ಕೊಡ್ತಾರೆ. ಅಣ್ಣ, ಅಭಿಮಾನಿಗಳಿಗೂ ದೊಡ್ಡ ಮನೆಗೂ ಒಂದು ಬಿಡಲಾರದ ನಂಟೋದು. ಸೊ ಇವತ್ತು ಆ ನಂಟು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನಿಮ್ಮನ್ನ. ಇಲ್ಲ, ಬರ್ತಾ ಇರುತ್ತೆ. ಇವಾಗೇನು ದೊಡ್ಡ ಅಭಿಮಾನಿ ಅಂದರೆ ಯಾವಾಗಲಷ್ಟು ನಮಗೆ ಯೂಶಲಿ ದೊಡ್ಡ ಮನೆ ಅವರು ಅಂದರೆ ಒಂದು ಪ್ರೀತಿ ನಮಗೆ ಅದೇ ಭಾಗ್ಯ ನಮಗೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿದೆ. ಐ ಥಿಂಕ್ ವಿ ಆರ್ ಆಲ್ ಬ್ಲೆಸ್ಡ್ ಟು ಹ್ಯಾವ್ ಆ ಥರ ಒಂದು ಅಭಿಮಾನಿಗಳು ಪಡೆಯೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅದು ಆ ಹೆಸರು ಇಟ್ಕೊಂಡು ಒಳ್ಳೆ ಊಟ ಕೊಡ್ತಾ ಇದ್ದೀರಾ, ಅದು ದೊಡ್ಡ ವಿಷಯ. ಆ್ಯಂಡ್ ಇಲ್ಲಿ ಬಂದಿರೋದು ಅಷ್ಟೇ, ಅವರಿಂದ ಅವ್ರಿಗೋಸ್ಕರ ಬರೋದು ನಾವು. ಐ ಥಿಂಕ್ ವೆರಿ ಬ್ಲೆಸ್ಡ್. ಅಭಿಮಾನಿಗಳ ಜೊತೆ ನಿಂತ್ಕೊಳ್ಳುವಂತ ಕೆಲವು ನಟರುಗಳು ಇಂಡಸ್ಟ್ರಿಯಲ್ಲಿ ಸಿಗ್ತಾರೆ. ಅದರಲ್ಲಿ ಯಾವತ್ತೂ ಸದಾ ಮುಂದಿರುವಂತದ್ದು ದೊಡ್ಡ ಮನೆ. ಸೊ ಅಭಿಮಾನಿಯ ಈ ಒಂದು ಕೆಲಸಕ್ಕೆ ಸದಾ ನೀವು ಜೊತೆಲಿರ್ತೀರ. ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು. ಇಲ್ಲ, ಇದು ಆಕ್ಚುಲಾಗಿ ಏನು ನಿಲ್ಬೇಕಂದ್ರೆ ಥಿಂಗ್ ಇಸ್ ಒಂದು ಒಳ್ಳೆ ಕಾರ್ಯ ನಡಿಬೇಕಾದ್ರೆ ಒಳ್ಳೆ ಮನಸ್ಸಿಂದ ಮಾಡಬೇಕು. ಒಳ್ಳೆ ಮನಸ್ಸಿಂದ ಮಾಡೋರಿಗೆ ಯಾವಾಗ ಸಪೋರ್ಟ್ ಮಾಡಬೇಕು. ದೊಡ್ಡ ಮನೆ ಊಟ ಅಂತ ನೀವು ಹೆಸರಿಟ್ಟಿದ್ದಾರೆ. ಅಪ್ಪಾಜಿಯವ್ರಿಗೂ ಕೂಡ ಊಟ ಅಂದ್ರೆ ತುಂಬಾ ಇಷ್ಟ, ನಿಮಗೂ ಕೂಡ ತುಂಬಾ ಇಷ್ಟ. ಸೊ ಈ ಹೋಟ್ಲಲ್ಲಿ ಯಾವತ್ತಾದ್ರೂ ಬೇರೆ ಬೇರೆ ಬ್ರಾಂಚ್ಗಳಿದ್ದಾವೆ ಅಂತ ನೀವೇನಾರು ಊಟ ಮಾಡಿದ್ದೀರಾ ಅಣ್ಣ? ನಾನು ಮಾಡಿದ್ದೀನಿ. ಯೂಶಲಿ ಹೋಟ್ಲ್ ಪಾರ್ಸಲ್ ಬರ್ತಾ ಇರ್ತಾ ಇಲ್ಲ, ಒಂದೊಂದ್ಸತಿ ಮೂಡಿತ ಹೋಗ್ಬಿಡ್ತೀನಿ. ಇದರ ನಡುವೆ ಅಣ್ಣ, ಸೊ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ, ಸೊ ಬಿಗ್ ಬಾಸ್ ತುಂಬಾ ಸದ್ದು ಮಾಡ್ತಿದೆ ಈ ಸಲ. ಸಾಕಷ್ಟು ಜನ ಫೈನಲಿಸ್ಟ್ ಹೋಗಿದ್ದಾರೆ. ಈಗ ಅದರಲ್ಲಿ ಗಿಲ್ಲಿ ವಿರುದ್ಧ ಗಿಲ್ಲಿ ಪರವಾಗಿ ಜಾಸ್ತಿ ಪ್ರಚಾರಗಳು ನಡೀತಿದೆ, ರಾಜಕಾರಣಿಗಳು ಪ್ರಚಾರ ಮಾಡ್ತಿದ್ದಾರೆ. ನೀವೇನು ಹೇಳ್ತೀರಣ್ಣ? 100%. ಐ ಥಿಂಕ್ ಈಸ್ ಬ್ಲೆಸ್ಡ್ ಗೈ. ಗಿಲ್ಲಿ ಇದನ್ನೆಲ್ಲ ತುಂಬ ಬ್ಲೆಸ್ಡ್ ಬಾಯ್ ಅಂಡ್ ತುಂಬ ಪರ್ಸನಲ್ ನಮ್ಗೆ ತುಂಬ ಇಷ್ಟ. ಸೊ ಒಳ್ಳೆಯವ್ರು ಯಾವಾಗಲೂ ಬರ್ಬೇಕು, ಮುಂದೆ ಬರ್ಬೇಕು ಅನ್ನೋದು. ಸೊ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ನೀವು ಅವ್ರದ್ದು ಸ್ಟೈಲಲ್ಲಿ ಡ್ಯಾನ್ಸ್ ಮಾಡಿ ತುಂಬಾ ಕಾಲು ಎಳಿತಿದ್ರಿ ಅಣ್ಣ ಗಿಲ್ಲಿ ನಟನ್ಗೆ. ಸೊ ಇವಾಗ ಬಿಗ್ ಬಾಸ್ ಫೈನಲ್ಗೆ ಹೋಗಿದ್ದಾರೆ. ಇಲ್ಲ, ಕಾಲಿಗೆ ಸುಮಾರು ಫನ್ಗೋಸ್ಕರ ಅಷ್ಟೇ. ಬಟ್ ಇಟ್ಸ್ ಅಮೇಸಿಂಗ್ ಅಂಡ್ ವಿಶ್ ಆಲ್ ದಿ ಬೆಸ್ಟ್ ಗಿಲ್ಲಿ ನಟ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಆತನ ಟ್ಯಾಲೆಂಟ್ ಬಗ್ಗೆ ಹೇಳೋದಾದ್ರೆ ಅಣ್ಣ, ಒಳ್ಳೆ ಟ್ಯಾಲೆಂಟ್ ಇದೆ ಆತನಿಗೆ. ನೋಡಿ, ಅವನಿಗೆ ಸ್ಪಾಂಟಾನಿಟಿ ತುಂಬ ಚೆನ್ನಾಗಿದೆ. ಅಂಡ್ ಹಿಲ್ ಕಮ್ ಅಪ್ ನಾಟ್ ಓನ್ಲಿ ಇನ್ ದಿಸ್ ಒನ್, ಫಿಲ್ಮ್ ಲೈನ್ ಬಂದರೆ ಒಳ್ಳೆ ಹೆಸರು ಮಾಡ್ತಾನೆ. ಥ್ಯಾಂಕ್ ಯು. ಇದಿಷ್ಟು ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮಾತಾಗಿತ್ತು. ಸೊ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.